ಶೇರ್ ಮಾಡ್ಕೊತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ರಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ರೆಂಡ್ಸ್, ಊರಿಗೆ ಹೋಗಿದ್ದೇವಂತ ನಿಮ್ಮ ಜೊತೆ ಊರಿಗೆ ಹೋಗೋ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಹಾಗೆ ನಮ್ಮೂರಲ್ಲಿ ಜಾತ್ರೆ ವಿಡಿಯೋ ಕೂಡ ನಿಮ್ಮ ಜೊತೆ ಇನ್ನೂ ಶೇರ್ ಮಾಡ್ಕೋಬೇಕ್ರಿ. ಇದು ಅದಕ್ಕಿಂತ ಮುಂಚೆನೇ ವಿಡಿಯೋ ಬರ್ತು ಅಥವಾ ಅದೇ ಜಾತ್ರೆ ವಿಡಿಯೋನ ಮೊದಲು ಬರ್ತು ಗೊತ್ತಿಲ್ಲ ರೀ. ಯಾಕಂದ್ರೆ ಆ ವಿಡಿಯೋ ಜಾತ್ರೆ ವಿಡಿಯೋ ಅಷ್ಟೇನೂ ನಾನು ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಆ ವಿಡಿಯೋನ ನಿಮ್ಮ ಜೊತೆ ಅಷ್ಟೊಂದು ಜಾತ್ರೆ ಒಳಗಿನ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಅಂಥೇಳಿ. ಜರ್ನಿ ವಿಡಿಯೋ ನೋಡಿರಿ ಫ್ರೆಂಡ್ಸ್. ಬುಧವಾರ ನಾವು ಮಧ್ಯಾಹ್ನ ಇಲ್ಲಿದ್ದು 2 ಗಂಟೆಗೆ ಬಿಟ್ಟಿದ್ದು ಮನೆಯಿಂದ ನಮ್ಮೂರಿಗೆ, ಅಂದರೆ ಕರ್ನಾಟಕಕ್ಕೆ ನಮ್ಮೂರು ಜಾತ್ರೆಗೆ ಹೋಗ್ಲಕ್ಕತ್ತ ವಿಡಿಯೋ ರೀ. ನಾವು ರಾತ್ರಿ 12 ಗಂಟೆಗೆ ಹೋಗಿ ಊರಿಗೆ ತಲುಪ್ತಾರೆ. ನೆಕ್ಸ್ಟ್ ಏನೇ ಜಾತ್ರೆ. ಆ ಜಾತ್ರೆ ದಿನ ಅಂತೂ ತುಂಬಾ ಸಿಕ್ಕಾಪಟ್ಟೆ ಬೆಳಗ್ಗೆ ಕೂಡಲೇ ಜಾತ್ರೆಗೋಸ್ಕರ ಅಡುಗೆ ಮಾಡೋದಾಗಲಿ ಎಲ್ಲ ಕೆಲಸಗಳು ತುಂಬಾ ಪೆಂಡಿಂಗ್ ಇರ್ತಾವೆ ರೀ. ಅದ್ರ ಸಲುವಾಗಿ ಆ ಟೈಮ್ದಾಗ ನನಗೆ ಯಾವುದೇ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನೇ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ನೋಡಿರಿ, ಪೂರ್ಣ ಗೊತ್ತಾಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಅದು ಅವತ್ತು ನಾನು ಜರ್ನಿ ವಿಡಿಯೋ ಗುರುವಾರ ದಿನ ಬೆಳಗ್ಗೆ ಅಪ್ಲೋಡ್ ಕೆಟ್ಟಿದ್ದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಪುಣಾಕ್ ಬಂದ ಕೂಡಲೇ ಅಪ್ಲೋಡ್ ಆಗಿದೆ. ಯಾಕಂದರೆ ಊರಲ್ಲಿ ಸ್ವಲ್ಪ ಟವರ್ ಪ್ರಾಬ್ಲಮ್ ಕೂಡ ಇದೆ. ಹಾಗೆ ಏನೋ ಗೊತ್ತಿಲ್ಲ, ಒಟ್ಟು ಸರಿಯಾಗಿ ಅದು ಅಪ್ಲೋಡೇ ಆಗಿರಲಿಲ್ಲ. ಅದಕ್ಕೂ ಕೂಡ ನಾನು ಶುಕ್ರವಾರ ಬೆಳಗ್ಗೆ, ಶುಕ್ರವಾರ ಲಕ್ಷ್ಮೀ ಪೂಜೆ, ಲಕ್ಷ್ಮೀದು ಮನೆಯಲ್ಲಿ ಎಲ್ಲರೂ ಕೂಡ ಹೊಲದಲ್ಲಿನ ಕೆಲಸದಲ್ಲಿ ಬಿಸಿ ಇದ್ದರು. ನಾನೇ ಎಷ್ಟಾಗುತ್ತೋ ಅಷ್ಟು ಲಕ್ಷ್ಮೀ ಪೂಜೆ ಮಾಡಿ ಮಧ್ಯಾಹ್ನ ರಿಟರ್ನ್ ಮತ್ತೆ 2 ಗಂಟೆಗೆ ಪುಣಾಕ್ ಬರಬೇಕಾಯ್ತು ರೀ. ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ನನ್ನ ಮೊಬೈಲು ಫುಲ್ ಸ್ಟೋರೇಜ್ ಆಗಿಬಿಟ್ಟಿತ್ತು ರೀ. ಎಲ್ಲ ವಿಡಿಯೋಗಳು ಕೂಡ ಹಿಂದಿನ ವಿಡಿಯೋಗಳು ಇನ್ನೂ ಅಪ್ಲೋಡ್ ಆಗಿರಲಿಲ್ಲ. ಅದು ಡಿಲೀಟ್ ಮಾಡಿ ಹೊಸ ವಿಡಿಯೋ ಮಾಡ್ಲಿಕ್ಕೆ ಕೂಡ ವಿಡಿಯೋಗಳು ಅಪ್ಲೋಡ್ ಆಗಿರ್ಲದ ಕಾರಣದಿಂದ ನನಗೆ ಸ್ಟೋರೇಜ್ ಇರಲಿಲ್ಲ. ವಿಡಿಯೋ ಓಪನ್ ಮಾಡಿದ್ರೇ, ಕ್ಯಾಮ್ರಾ ಓಪನ್ ಮಾಡಿದ್ರೇ ಸ್ಟೋರೇಜ್ ಫುಲ್ ಅದು ಬರ್ಲಾಗ್ತಿದ್ರಿ. ಯಾಕಂದ್ರೆ ಅಷ್ಟೊಂದು ಸ್ಟೋರೇಜ್ ಇಲ್ಲ ರೀ ನನ್ನ ಮೊಬೈಲು. ಅದ್ರ ಸಲುವಾಗಿ ಹೆಚ್ಚಿನ ವಿಡಿಯೋಗಳು ಮಾಡ್ಕೋಬೇಕಂದ್ರೂ ಕೂಡ ನನಗೆ ಆಗಿರಲಿಲ್ಲ. ಅದು ಒಂದು ಹಿಂದಿನ ವಿಡಿಯೋ ಕಷ್ಟಪಟ್ಟು ಮಾಡಿರ್ತೀವಿ, ಅದನ್ನು ಡಿಲೀಟ್ ಮಾಡಿ ಇದನ್ನು ಮಾಡೋದೇನು ಅಂಥೇಳಿ ನಾನು ಕೂಡ ಯಾವುದೇ ರೀತಿ ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಅಪ್ಲೋಡ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು, ಅಪ್ಲೋಡ್ ಮಾಡಿರಲಿಲ್ಲಲ್ರಿ. ಅದ್ರ ಸಲುವಾಗಿ ಆ ವಿಡಿಯೋ ಡಿಲೀಟ್ ಮಾಡಲಾರ್ದೇ ಊರಲ್ಲಿರುವ ವಿಡಿಯೋನ ನನಗೆ ಹೊಸ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಶುಕ್ರವಾರ ಲಕ್ಷ್ಮೀ ಪೂಜೆ ಕೂಡ ಮಾಡಿದೆವು. ಹಾಗೆ ರಿಟರ್ನ್ ಬರುವಾಗ ಹಾಗೆ ನಮ್ಮ ಚಿನ್ನು ಕೂಡ ಬರಲಿಲ್ಲ ರೀ ಫ್ರೆಂಡ್ಸ. ನಿಮ್ಗೆ ಆ ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ನಾನು ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ನಮ್ಮೂರ್ಲಿಂದ ಬಿಟ್ಟಿದ್ದು. ಹಾಗೆ ಬರುವಾಗ ಈ ರೀತಿ ಮಧ್ಯದೊಳಗೆ, ಅಂದರೆ ನಡಬರ್ಕಿನ ಹಾದಿ ಅಂತೀವಿ ನಾವು ನಮ್ಮ ಭಾಷೆ ಒಳಗೆ. ಡೈರೆಕ್ಟ್ ಹೈವೇದ ಮೇಲೂ ಬರಲಿಲ್ಲ ರೀ. ನಡಬರ್ಕಿನ ಹಾದಿ ಒಳಗೆ ಹೈದು ಬರೋ ಟೈಮ್ದಾಗ ಗಣಿಯಾರ ಅಂತ ಒಂದು ಊರು ಹತ್ತೈತೆ ರೀ ನಮ್ಮೂರು ಸಮೀಪದಾಗ. ಹಾಗೆ ಗಣಿಯಾರದಿಂದ ಯಾರು ನೋಡ್ಲಕತ್ತೀರ ಅನ್ನೋದು ಕೂಡ ಕಮೆಂಟ್ ಹಾಕಿ, ನೋಡ್ತಿದ್ರೆ ಕಮೆಂಟ್ ಹಾಕಿ. ಗಣಿಯಾರ ಅಂತ ಹೇಳ್ರಿ, ಅದು ನಮ್ಮ ಅತ್ತಿ ಫ್ರೆಂಡೇ ರೀ. ಅಂದ್ರೆ 25 ವರ್ಷದ ಹಿಂದೆ ಅವರು ಇವರು ಕೂಡ ಪುಣಾದೊಳಗೆ ಒಂದೇ ಏರಿಯಾದೊಳಗೆ ಇದ್ರಂತ್ರಿ. ಅವ್ರ ಊರು ಗಣಿಯಾರ. ಅಕಸ್ಮಾತ್ತಾಗಿ ನೆನಪತ್ರಿ ಅವ್ರ ಊರು. ಅಂದರೆ ಗಣಿಯಾರದೊಳಗೆ ಹೈದು ಬರೋ ಟೈಮ್ದಾಗ ನೆನಪಾಯ್ತು, ಇಲ್ಲ ಹೋಗಿ ಬರಮ್ಮ ನೋಡೋ ಟೈಮ್ ಅದ ಅಂಥೇಳಿ ಅವ್ರ ಮನೆಗೆ ಹೋಗಿ ಅಲ್ಲಿ ಕೂಡ ಒಂದಿಷ್ಟು ಚಾದು ಕುಡಿದು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ಅವರು ಕೂಡ ಬರುವಾಗ ಏನು ಕೊಟ್ರು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಹಾಗೆ ನೆಕ್ಸ್ಟ್ ಗಣಿಯಾರದಿಂದ ಈ ಕಡೆ ಸಿರ್ಸಾಡ್ಕಂದ್ರೆ ನಮ್ಮ ಚಿನ್ನ ಊರಿಗೆ ಬಂದೇವಿ. ಅವನಿಗೆ ರಿಟರ್ನ್ ಕರ್ಕೊಂಬರ್ಬೇಕು ಪುಣಾಕ್ ಅಂಥೇಳಿ ನಮ್ಮ ಚಿನ್ನನ ಊರಿಗೆ ಬಂದೇವಿ. ಅವನಿಗೆ ಬರೋ ವರ್ಷದಲ್ಲಿ ಇನ್ನೂ ಕೂಡ ಒಂದು ಸ್ವಲ್ಪ ಜ್ವರ ಕಮ್ಮಿ ಆಗಿರಲಿಲ್ಲ ರೀ. ಹಾಗೆ ಅವನು ಕೂಡ ಅಳಕತ್ತರಿ, ಬರೋಂಗಿಲ್ಲ, ನಾ ಪುಣಾಕ್ ಬರೋಂಗಿಲ್ಲ, ಅವಲ್ಲ ನಮ್ಮ ಮಮ್ಮಿ ಕಡೆ ಇರ್ತೀನಿ ಅಂಥೇಳಿ. ಯಾರಿಗಾದ್ರೂ ಅಷ್ಟೇ ಇಲ್ಲ ಫ್ರೆಂಡ್ಸ, ಬೇಕಾದಷ್ಟೇ ನಾವು ಅತ್ತಿಗಳಾಗಿರ್ಬೋದು, ಮಾಮಗಳಾಗಿರ್ಬೋದು, ಆಯಿ ಮುತ್ತೆ ಆಗಿರ್ಬೋದು, ಬೇಕಾದೇ ಮಾಡ್ತಾರಂದ್ರೆ ತಾಯಿ ತಂದೆ ಪ್ರೀತಿ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಅದ್ರ ಸಲುವಾಗಿ ಏನೋ ಗೊತ್ತಿಲ್ಲ, ಅವನ ಮೈ ಹುಷಾರಿರ್ಲಾರ ಸಲುವಾಗಿ ಏನೋ ಗೊತ್ತಿಲ್ಲ, ಅವನು ಕೂಡ ಬರ್ಲಕ್ಕೆ ವಾಲ್ ಅಂತ ಹೇಳಕತ್ತಾರೆ. ನಮಗೂ ಕೂಡ ಟೈಮ್ ಆಗುತ್ತೆ ಅಂಥೇಳಿ ನಮ್ಮ ಮೈದನ್ನು ಕೂಡ ಡ್ರೈವಿಂಗ್ ಮಾಡಾಗ ರಾತ್ರಿ ನಿದ್ದೆ ಬರುತ್ತಂತೆ 1-2 ಗಂಟೆ ರೆಸ್ಟ್ ಮಾಡಿದಾರೆ ಸಿರ್ಸಾಡ್ದೊಳಗೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು 7 ಗಂಟೆಗೆ ಸಿರ್ಸಾಡ್ ಬಿಟ್ಟಿವ್ರಿ ಫ್ರೆಂಡ್ಸ. ಪುಣಾಕ್ ಬರೋ ವರ್ಷದಲ್ಲಿ ಬೆಳಗ್ಗೆ 3:30 ಕರೆಕ್ಟ್ ನಮ್ಮ ಗೇಟ್ನೊಳಗೆ ಕಾರ್ ಎಂಟ್ರಿ ಆಗಿದ್ದು 3:30 ರೀ. ಬಂದ ಕೂಡಲೇ ನಾವು ರೆಸ್ಟ್ ಮಾಡಿದೆ ರೀ. 9 ಗಂಟೆ ತನಕ ಎದ್ದಿಲ್ಲ ರೀ. ತುಂಬಾ ಸುಸ್ತು ಫ್ರೆಂಡ್ಸ್. ಯಾಕಂದರೆ 2 ದಿನ ಕಂಟಿನ್ಯೂಸ್ ಜರ್ನಿ, ಹಾಗೆ ನಿದ್ದೆ ಕೂಡ ಕಮ್ಮಿ ಇಲ್ಲ. ಜಾತ್ರೆ ಒಳಗೆ ಸ್ವಲ್ಪ ಓಡಾಟ, ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ಓಡಾಟ ಮಾಡಿ ನಮಗೂ ಕೂಡ ಫುಲ್ ಸುಸ್ತಾಗಿ ಇನ್ನೂ ಕೂಡ ಇವತ್ತು ಶನಿವಾರ ದಿನ ಬೆಳಗ್ಗೆ ಬಂದೀವಿ ರೀ.
ಬೆಳಗ್ಗೆ ರೂಟೀನ್ ಮುಗಿಸ್ಕೊಂಡಿರಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಕೂಡ ಅವ್ರ ಕಂಪ್ನಿಗೆ ಹೋದ್ರೆ ಅವ್ರದ್ದು ಬಿಡಪ್ಲೇ ಇಲ್ಲ. ಯಾಕಂದ್ರೆ ಅವ್ರು ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವ್ರು ಹೋಗಲೇಬೇಕು. ಹಾಗೆ ನಮ್ಮ ಮೈದನ ಕೆಲಸ ಕೂಡ ಸ್ಟಾರ್ಟ್ ಇದೆ, ಅವ್ನು ಇಲ್ಲೇ ಮನೆಯೊಳಗೆ ಮಾಡ್ತಾನೆ. ಹಾಗೆ ಮಾಮ ಕೂಡ ಬರಲಿಲ್ಲ ರೀ, ನಮ್ಮ ತಂಗಿ ಕೂಡ ಬರಲಿಲ್ಲ. ಅವ್ರದ್ದು ಇನ್ನೂ ಒಂದು ಸ್ವಲ್ಪ ಅವಶ್ಯ ಆದ್ಗಳ ಬರ್ತೀನಂದರು. ಅವ್ರಿಗೆ ಬಿಟ್ಟು ಹಾಗೆ ಮಾಮಾಗೆ ಬಿಟ್ಟು ಮತ್ತೆ ರಿಟರ್ನ್ ನಮ್ಮ ಮೈದನ, ನಾನು, ನಮ್ಮ ಮನೆಯವರು, ನಮ್ಮ ಅತ್ತಿ ಹಾಗೆ ನಮ್ಮ ಚಿನ್ನು ಕೂಡ ಬಿಟ್ಟು ಬಂದರಿ. ತುಂಬಾ ಹಳಾಳೆ ಅನಿಸ್ಲತ್ತೆ. ನಮ್ಮ ಭಾಷೆ ಒಳಗೆ ನಾವು ಹಳಾಳೆ ಅಂತೀವಿ. ಯಾಕಂದ್ರೆ ಮನ್ಯಾಗ ಯಾವತ್ತೂ ಒದ್ರಿಂದ ಅಂದ್ರೆ ಪೂರ್ಣ ಸೌಂಡ್ ಅವಂದೇ ಇರ್ತೈತೆ ರೀ. ಇವತ್ತು ಏನೂ ಸೌಂಡ್ ಕೇಳಿಸ್ತಾ ಇಲ್ಲ. ಒಳಗಡೆ ರೂಮ್ನಾಗ ನಾವು ಅಂದ್ಕೊಂಡಿನಿ, ಆ ಕಡೆ ರೂಮ್ನಾಗ ಮೈದನ ಕೆಲಸ ಸ್ಟಾರ್ಟ್ ಇದೆ, ಹೊರಗಡೆ ಹತ್ತಿದ ಟಿ ವಿ ಸ್ಟಾರ್ಟ್ ಇದೆ. ಯಾವ ಇದ್ನು ಅಂದರೆ ಇಷ್ಟು ಸೈಲೆಂಟ್ ಇರ್ತಿರ್ಲಿಲ್ಲ ರೀ ಮನೆ. ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಹೇಳಿದ್ನಲ್ರಿ, ತಾಯಿ ಪ್ರೀತಿನೇ ಅನ್ನೋದೇ ದೊಡ್ಡದು. ಅವನಿಗೆ ಇನ್ನೂ ಒಂದು ಸ್ವಲ್ಪ ಹುಷಾರಾಗತ್ತನ ಬಿಟ್ಟು ಬಂದ್ರಾಯ್ತು ಅಂತೇಳಿ ಬಿಟ್ಟು ಬಂದೇವ್ರಿ. ಹಾಗೆ ಊರ್ಲಿಂದ ಏನೇನು ತಂದೀವಿ, ಇನ್ನೂ ಮಧ್ಯಾಹ್ನದ ಅಡುಗೆ ಮಾಡ್ಬೇಕು ಫ್ರೆಂಡ್ಸ. ಟೈಮ್ ನೋಡ್ರಿ 1:30 ಆಗ್ಯದ. ನಾನು ಕೂಡ ಇನ್ನೂ ಬೆಡ್ ಮ್ಯಾಗ ಅದೀನಿ. ಯಾಕಂದ್ರೆ ಮತ್ತೆ ನಾಷ್ಟ ಅದು ಮುಗಿಸಿ ಮತ್ತೆ ಸುಸ್ತು ಅನಿಸ್ಲಾತು. ನೋಡ್ರಿ ಮುಖ ಯಾವ ರೀತಿ ಕಾಣಿಸ್ಲಾತಂತೆ. ತಲೆ ಕೂಡ ಇಕ್ಕೊಂಡಿಲ್ರಿ, ಅಷ್ಟೇ ಬಂದು ಒದ್ದಾಡ್ಲಾತೀವಿ. ಅದು ಸಿಕ್ಕಾಪಟ್ಟೆ ದೂರ ಆಗುತ್ತಲ್ಲ ಫ್ರೆಂಡ್ಸ್. ಅದ್ರೊಳಗೆ ಕಾರ್ನೊಳಗೆ ಇನ್ನೂ ಬಸ್ಸಿನಲ್ಲಿ ಸ್ಲೀಪರ್ಗೆ ಹೋದರೆ ಆರಾಮ್ ಹೋಗ್ಬೋದು. ಆ ಕಾರ್ನೊಳಗೆ ನಮಗೇನೋ ಗೊತ್ತಿಲ್ಲ, ಕಾರ್ ಅಂದರೆ ಆಗಿ ಬರೋಂಗಿಲ್ಲ ರೀ. ಅಂದರೂ ಪರವಾಗಿಲ್ಲ, ಹೋಗ್ತಿರ್ತೀವಿ ಅವಾಗವಾಗ. ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತೀನಿ. ಭಾಳಷ್ಟು ಮಾತಾಡಿದ್ದೀನಿ. ಫಸ್ಟ್ ಟೈಮ್ ಇಷ್ಟು 6 ನಿಮಿಷ ತನಕ ನಾನು ಮಾತಾಡಿದ್ದು ಫಸ್ಟ್ ಟೈಮ್ ರೀ ಇಷ್ಟು ವಿಡಿಯೋದಾಗ. ಯಾಕಂದ್ರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಇಷ್ಟೊತ್ತನ ಮಾತಾಡಿದ್ರೆ ಫ್ರೆಂಡ್ಸ. ಈಗ ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ಕೊತೀನಿ, ನೋಡಿರಿ, ಸಪೋರ್ಟ್ ಮಾಡಿರಿ. ನಾವು ಊರ್ಲಿಂದ ಏನೇನು ತೊಗೊಂಡು ಬಂದೀವಿ, ಹಾಗೆ ನಮ್ಗೆ ಬರುವಾಗ ಗಣ್ಯರದವ್ರು ಏನು ಕೊಟ್ರು ಅಂತ ಹೇಳಿದ್ನಿಲ್ರಿ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಇವತ್ತು ಮಧ್ಯಾಹ್ನ ಅಡುಗೆ ಕೂಡ ಕೆಲಸ ಸ್ಟಾರ್ಟ್ ಮಾಡ್ತೀನಿ ರೀ. ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ಮಾಡಿಕೊಂಡು ತಿನ್ಕೊಂಡು ಕೂತೀರಿ. ಈಗ ಮಧ್ಯಾಹ್ನ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ. ಎಷ್ಟೇ ಟೈರ್ಡ್ ಎಷ್ಟೇ ಸುಸ್ತಾದರೂ ಕೂಡ ಹೊಟ್ಟೆಗೆ ಬೇಕಿಲ್ಲರಿ ಅನಾಜು. ಹೊಟ್ಟೆ ಒಳಗೆ ಊಟ ಬಿದ್ರೇ ಮುಂದಿನ ಕೆಲಸ ಸ್ಟಾರ್ಟ್ ಆಗತ್ತಂದರೆ ಕೆಲಸ ಮಾಡ್ಲಿಕ್ಕೆ ಎನರ್ಜಿ ಬರ್ತದೆ ರೀ. ಅದ್ರ ಸಲುವಾಗಿ ನಾನು ಕೂಡ ಇಷ್ಟೊತ್ತನ ರೆಸ್ಟ್ ಮಾಡಿ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನೋಡಮ್ರಿ. ಇನ್ನೂ ಕೂಡ ನೋಡಿರಿ ಹಾಸಿಗೆ ಒಳಗೆ ಕೂತ್ಬಿಟ್ಟಿನಿ ರೀ ಫ್ರೆಂಡ್ಸ. ವಿಡಿಯೋ ಇಲ್ಲೇ ಸ್ಟಾರ್ಟ್ ಮಾಡಿದೆ. ಬನ್ನಿ ಇವತ್ತಿನ ಡೇ ಮಧ್ಯಾಹ್ನ ಹಿಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ. ಮಧ್ಯಾಹ್ನ ಊಟಕ್ಕಂತೆ ಒಂದಿಷ್ಟು ಬಿಸಿ ರೊಟ್ಟಿ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ಹಾಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಕುಟ್ಕೋತೀನಿ ರೀ. ಹಸಿಮೆಣ್ಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ರೀ. ಈಗ ನೀರು ಕೂಡ ಬಿಸಿ ಆಗ್ತಾಯಿದೆ. ಹಿಟ್ಟಿಗೆ ನಾನೀಗ ಜಿಗಿ ಹಾಕ್ಕೋತೀನಿ ರೀ ಫ್ರೆಂಡ್ಸ್. ಒಂದಿಷ್ಟು ಹಿಟ್ಟು ತಕ್ಕೋತೀನಿ ಹಚ್ಕೊಳಕ್ಕಂಥೇಳಿ. ಹಿಟ್ಟು ಕೂಡ ನಾದ್ಕೊಂಡೆ ರೀ. ಈ ರೀತಿ ಗಾಲಿ ಮಾಡಿ ಇಟ್ಕೊಂಡ್ರೆ ನನಗೆ ಜಲ್ದಿ ಆಗ್ತಾ ನೋಡ್ರಿ ರೊಟ್ಟಿನ. ಏನೇ ಮಾಡಲಿ, ಚಪಾತಿ ಮಾಡಲಿ, ರೊಟ್ಟಿ ಮಾಡಲಿ, ಹೋಳಿಗೆ ಮಾಡಲಿ, ಮೊದಲು ಈ ರೀತಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ. ಈಗ ರೊಟ್ಟಿ ಮಾಡಿದ ಕೂಡಲೇ ಸಿಗ್ತೀನಿ. ಯಾಕಂದ್ರೆ ವಿಡಿಯೋ ಮಾಡೋರು ಯಾರೂ ಇಲ್ಲ, ನಾನೇ ವಿಡಿಯೋ ಮಾಡ್ತಾ ಇರೋದು. ಈಗ ನೋಡ್ರಿ ಎಲ್ಲ ರೊಟ್ಟಿ ಕೂಡ ಮಾಡ್ಕೊಂಡಾಯ್ತು ಫ್ರೆಂಡ್ಸ್. ಹಾಗೆ ಈ ಲಾಸ್ಟ್ ರೊಟ್ಟಿ ಒಂದು ನೋಡಿರಿ, ಹಂಚಿನ ತುಂಬ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದೇ ರೀತಿ ನಾವು ರೊಟ್ಟಿ ಮಾಡೋದು. ಯಾವ ರೀತಿ ಬಂದವು ರೊಟ್ಟಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ರೊಟ್ಟಿ ತಿಂದವನೇ ಗಟ್ಟಿ ಅಂದಂಗೆ ಬೇಕಾ ಟೈಮ್ದಾಗಿದ್ದರೂ ಕೂಡ ನಮ್ಮ ಜವಾರಿ ರೊಟ್ಟಿ ಊಟ ಮಾಡಿದ್ರೆ ಎಲ್ಲ ಆಯಾಸ ಕೂಡ ಹೋಗ್ತದೆ ನೋಡ್ರಿ. ನಾವು ಕೂಡ ಇವತ್ತು ಮಧ್ಯಾಹ್ನ ಯಾವುದೇ ರೀತಿ ಅನ್ನ ಸಾಂಬಾರು ಕೂಡ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಒಂದಿಷ್ಟು ಬಿಸಿ ರೊಟ್ಟಿ ಮಾಡಿಬಿಟ್ಟು ಈಗ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊತೀನಿ ರೀ ಫ್ರೆಂಡ್ಸ. ನೋಡಿರಿ ಅದೇ ಹಂಚಿಗೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಯಾಕಂದ್ರೆ ಮೊದಲೇ ಕಡಾಯಿದೊಳಗೆ ಹುರ್ಕೊಂಡ್ರೆ ಮತ್ತೆ ಅದೊಂದು ತೊಳಿಲಕ್ಕೆ ಇಲ್ಲ ಅಂತೇಳಿ ಹಂಚು ಕೂಡ ಕಾದಿತ್ತು. ಅದ್ರ ಸಲುವಾಗಿ ಅದೇ ಹಂಚಿನೊಳಗೆ ಮೆಣಸಿನ್ಕಾಯಿನ ಹಾಕೋತೀನಿ. ರೊಟ್ಟಿ ಮಾಡಿರೋ ಹಂಚಿನಾಗೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ಮೆಣಸಿನ್ಕಾಯಿನ ಹುರ್ಕೋಬೇಕು ನೋಡಿರಿ. ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ ಕಗ್ಗು ಟಮಾಟಿ ಅಂತೆ ಹಸಿ ಟಮಾಟಿ ಕೂಡ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗ್ತದೆ. ಸೊಪ್ಪು ಕೂಡ ಆಗ್ತದಂದ್ರೆ ಖಾರ ಸ್ವಲ್ಪ ಕಮ್ಮಿ ಆಗ್ತದೆ. ಆದರೆ ನಮ್ಮ ಕಡೆ ಹಸಿ ಟಮಾಟಿ ಇರಲಿಲ್ಲ ರೀ, ಅದ್ರ ಸಲುವಾಗಿ ಬರೀ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶೇಂಗಾದು ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಕೂಡ ಕಮ್ಮಿ ಆಗುತ್ತೆ ಅಂಥೇಳಿ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ. ಒಂದು 6 ರಿಂದ 8 ಹೆಸರು ಬೆಳ್ಳುಳ್ಳಿ ಹಾಕ್ಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೇ ಖಾರ ಕಮ್ಮಿ ಅನಿಸುತ್ತೆ ರೀ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಜ್ವಾನ ಹಾಕೋತಾ ಇದ್ದೀನಿ ರೀ. ಅಜ್ವಾನು ಜೀರ್ಣ ಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಯಾಕಂದ್ರೆ ಹೊಟ್ಟೆ ಸ್ವಲ್ಪ ಗ್ಯಾಸ್ ಹಿಡ್ಕೊಂಡಂಗೆ ಆದರೂ ಕೂಡ ಸ್ವಲ್ಪ ಊರಿಗೆ 2 ದಿವಸದಿಂದ ಊರಿಗೆ ಹೋಗಿವ್ರಿ ಫ್ರೆಂಡ್ಸ, ಹೊಟ್ಟೆ ಸ್ವಲ್ಪ ಸರಿ ಇಲ್ಲ. ಅದ್ರ ಸಲುವಾಗಿ ನಾನು ಅಜ್ವಾನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಶೇಂಗದ ಕಾಳನ್ನ ಹಾಕ್ಕೊಂಡಿದ್ದೀನಿ ರೀ. ಇದನ್ನೀಗ ನಾನು ಮಿಕ್ಸಿಗೆ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಕಲ್ಗಲ್ದಾಗ ಕುಟ್ಟಿದ್ರೆ ಟೇಸ್ಟ್ ಅಂತೂ ಇನ್ನೂ ಮಸ್ತ್ ಬರ್ತದೆ ರೀ. ಕಲ್ಗಲ್ದಾಗ ಕುಟ್ಟೋ ಅಷ್ಟು ಟೈಮ್ ಕೂಡ ಇಲ್ಲ. ಆದರೆ ಸಾಕಷ್ಟು ಸಾರಿ ಹೇಳಿದ್ದೀನಿ ನಿಮ್ಗೆ ನಾನು ಮಿಕ್ಸಿಗೆ ಹಾಕೋದಂತೇಳಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ರೆಡಿ ಆಯ್ತು ನೋಡಿರಿ. ಬನ್ನಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿಮೆಣ್ಸಿನ್ಕಾಯಿ ಖಾರ ಹಾಗೆ ಬಿಳಿಜೋಳ ರೊಟ್ಟಿ ಊಟ ಮಾಡ್ಲಿಕ್ಕೆ ರೆಡಿ ಆಯ್ತು ನೋಡಿರಿ. ಯಾವುದೇ ರೀತಿ ಪಲ್ಯ ಮಾಡ್ಕೊಳ್ಳಿಲ್ಲ, ಅನ್ನ ಸಾಂಬಾರು ಮಾಡ್ಕೊಳ್ಳಿಲ್ಲ. ಒಂದು ಪ್ಯಾಕೆಟ್ ಮೊಸರು ತೊಗೊಂಡು ಬಂದೇವ್ರಿ. ಹೆಪ್ಪು ಹಚ್ಚಿರ್ಲಿಲ್ಲ ರೀ ಫ್ರೆಂಡ್ಸ, ಯಾಕಂದ್ರೆ ಊರಿಗೆ ಹೋಗಿದ್ದೇವೆ, ಹೆಪ್ಪು ಕೂಡ ಇರಲಿಲ್ಲ ರೀ. ಬೆಳಗ್ಗೆ 3:30ಗೆ ಬಂದೀವಿ. ಮಧ್ಯಾಹ್ನ ಅಡುಗೆ ಅಷ್ಟರಲ್ಲಿ ಹೆಪ್ಪು ಆಗಿಲ್ಲ ರೀ. ಊರ್ಲಿಂದ 10ಕ್ಕೆ ಪಲ್ಯ ತೊಗೊಂಡು ಬಂದೀವಿ, ಮೊಸರು ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ, ಶೇಂಗದ ಕಾಳು. ಈ ರೀತಿ ಇದ್ರೆ ಮಸ್ತ್ ಊಟ ಆಗುತ್ತೆ ನೋಡಿ ಫ್ರೆಂಡ್ಸ. 10ಕ್ಕೆ ಪಲ್ಯ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿರಿ. ಈ ರೀತಿ ಊರಿಗೆ ಹೋದ್ರೆ 10ಕ್ಕೆ ಪಲ್ಯ ಬರುತ್ತೆ. ಇನ್ನೇನೇನು ತೊಗೊಂಡು ಬಂದಿರೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ನೋಡಿರಿ, ಊರಿಂದ ಬರುವಾಗ ಒಂದಿಷ್ಟು ಉಳ್ಳಾಗಡ್ಡಿನ ತೊಗೊಂಡು ಬಂದೀವಿ. ಹಾಗೆ ನಿಂಬೆಹಣ್ಣು ರೀ, ನಮ್ಮ ತೋಟದಾಗ ಬೆಳೆದಿರೋ ನಿಂಬೆಹಣ್ಣು 10ಕ್ಕೆ ನೋಡಿರಿ. 10ಕ್ಕೆ ಪಲ್ಯ ಅಂದ್ರೆ ತುಂಬಾ ಫೇವ್ರೇಟ್ ರೀ ಫ್ರೆಂಡ್ಸ, ಮಸ್ತ್ ಆಗುತ್ತೆ ರೊಟ್ಟಿ ಊಟದ ಸಂಗಟ. ಇನ್ನಾಗ ತಾನೇ ಊಟ ಮುಗಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ರೀ. ಮೆಕ್ಕಿ ತೆನಿನ ತೊಗೊಂಡು ಬಂದೀವಿ ರೀ. ಹೊಲದಾಗ ಮೆಕ್ಕೆಜೋಳ ಹಾಕಿದ್ದಾರೆ ಫ್ರೆಂಡ್ಸ. ಮೆಕ್ಕಿ ತೆನಿನ ತೊಗೊಂಡು ಬಂದೀವಿ. ಹಾಗೆ ಒಂದೇ ಸಣ್ಣಗೆ ಪಪ್ಪಾಯ ಸಿಕ್ಕಿತ್ತು ರೀ, ಅದನ್ನು ಕೂಡ ತೊಗೊಂಡು ಬಂದೀವಿ ರೀ. ಹಾಗೆ ಬೆಲ್ಲ ತೊಗೊಂಡು ಬಂದೀವಿ ನೋಡಿರಿ. ಯಾಕಂದರೆ ಇಲ್ಲಿ ಪುಣಾದೊಳಗೆ ಬೆಲ್ಲದ ರೇಟ್ ಡಬಲ್ ಅದ ರೀ. ನಮ್ಮ ಕರ್ನಾಟಕದಕ್ಕಿಂತ ಇಲ್ಲಿ ಕರ್ನಾಟಕದಲ್ಲಿ 40 ಸಿಕ್ಕರೆ ಇಲ್ಲಿ 80 ರೂಪಾಯಿ kg ಸಿಗುತ್ತೆ ರೀ. ಅದ್ರ ಸಲುವಾಗಿ ನಾವು ಯಾವಾಗಲೂ ಬೆಲ್ಲ ಊರಿಂದನೇ ತರೋದು. ಹಾಗೆ ಒಂದೆರಡು ಸೌಂತಿಕಾಯಿನ ತೊಗೊಂಡು ಬಂದಿರೋ, ಹಣ್ಣಾಗಿದ್ದು ಸೌಂತಿಕಾಯಿ ಅದಾವ. ನಮ್ಮ ಅತ್ತೆಗೆ ಇಷ್ಟ ಅಂತೇಳಿ ಅವರು ಕೂಡ ತೊಗೊಂಡು ಬಂದಾರೆ. ಅವು ನಿಂಬೆಕಾಯಿ ನೋಡಿರಿ ಫ್ರೆಂಡ್ಸ, ಈಗ ಸಿಕ್ಕಾಪಟ್ಟೆ ದಾಣಿ ಆದ್ರೆ ಹೊಲದಾಗ ಕಮ್ಮಿ ಸಿಗ್ತಾವೆ ಈಗ. ಯಾಕಂದ್ರೆ ದಾಣಿ ಇದ್ದ ಟೈಮ್ದಾಗ ನಿಂಬೆಕಾಯಿ ಜಾಸ್ತಿ ಇರೋಂಗಿಲ್ಲ ರೀ, ಜಾಸ್ತಿ ಇದ್ದ ಟೈಮ್ದಾಗ ದಾಣಿ ಇರೋಂಗಿಲ್ಲ. ಇದೇ ರೀತಿ ಆಯ್ತು ನೋಡಿರಿ ರೈತರದ್ದು ಇಷ್ಟೆಲ್ಲ. ಹಾಗೆ ತೆಂಗಿನಕಾಯಿ ಕೂಡ ತೊಗೊಂಡು ಬಂದಿರಿ. ನಮ್ಮ ತೋಟದಾಗ ತೆಂಗಿನ ಗಿಡ ಅದ್ರ ಫ್ರೆಂಡ್ಸ. ಇನ್ನು 2 ದಿನದಲ್ಲಿ ಅಮಾವಾಸ್ಯೆ ಬೇರೆ ಅದ, ಹಾಗೆ ಬೇಕಾಗ್ತಾವಂಥೇಳಿ ಗಾಡಿ ಹೋಯ್ತಂದ್ರೆ ಎಲ್ಲನೂ ಹಾಕ್ಕೊಂಡು ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ. ಈ ರೀತಿ ತೆಂಗಿನಕಾಯಿ ಇದಿಷ್ಟೆಲ್ಲ ನಮ್ಮ ಹೊಲದಲ್ಲಿ ತಂದಿರುವ ನೋಡಿರಿ. ಇದು ಒಬ್ಬರು ಗೋಧಿ ಕೊಟ್ರು ಅಂತ ಹೇಳಿದ್ರು ಫ್ರೆಂಡ್ಸ. ಎಷ್ಟು ಗೋಧಿ ಕೊಟ್ಟಾರ ನೋಡ್ರಿ ಅವರು. 50 kgಕ್ಕಿಂತ ಮೇಲಾಗುತ್ತೆ ಅನ್ಸುತ್ತೆ. ಬನ್ನಿ ಫ್ರೆಂಡ್ಸ್, ಮತ್ತೆ ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ರೀ. ಅಡುಗೆ ಕೆಲಸ ಮುಗಿಸ್ಕೊಂಡು ಹಾಗೆ ಊಟ ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ, ಊರಿಂದ ಏನೇನು ತಂದೀವಂತೆ. ನಮ್ಮ ತೋಟದಲ್ಲಿ ಬೆಳೆದ್ರೆ ನಿಂಬೆಹಣ್ಣು. ಹಾಗೆ 10ಕ್ಕೆ ನೋಡಿರಿ ಫೇವ್ರೇಟ್ ಫ್ರೆಂಡ್ಸ್ ನನಗೆ. 10ಕ್ಕೆ ಅಂದರೆ ತುಂಬಾ ಇಷ್ಟ. ಅದರಲ್ಲ ಮತ್ತಿಗಂತೂ ತುಂಬ ಇಷ್ಟ ರೀ. ಅದೆಲ್ಲ ಕಿತ್ಕೊಳ್ಳೋದು ಹಾಕ್ಕೊಳ್ಳೋದು ವಿಡಿಯೋ ಮಾಡ್ಬೇಕಂದ್ರೆ ಮೊದಲೇದು ನನ್ನ ಸ್ಟೋರೇಜ್ ಫುಲ್ ಆಗಿತ್ತು ನನ್ನ ಮೊಬೈಲ್ದು. ಇನ್ನೊಂದು ಟೈಮ್ ಕೂಡ ಇರಲಿಲ್ಲ. ಇಲ್ಲಿದ್ದ ಬುಧವಾರ ಹೋಗಿವಿ, ಗುರುವಾರ ಒಂದಿನ ಜಾತ್ರೆ, ರಿಟರ್ನ್ ಶುಕ್ರವಾರ ಹೊಳ್ಳಿ ಬರೋ ಕಾರಣದಿಂದ ನನಗೆ ಯಾವುದೇ ರೀತಿ ವಿಡಿಯೋ ಆಗ್ಲಿದ್ದು ಫ್ರೆಂಡ್ಸ. ಹಾಗೆ ನಮ್ಮ ತೋಟದಾಗ ಬೆಳೆದಿರೋ ಸೌಂತಿಕಾಯಿ ಹಾಗೆ ನಿಂಬೆಹಣ್ಣು, ಮೆಕ್ಕಿ ತೆನಿ ರೀ. ಮೆಕ್ಕಿ ತೆನಿ ಅಂತೂ ತುಂಬಾ ಫೇವ್ರೇಟ್ ರೀ. ಈಗಂತೂ ನಮ್ಮ ತೋಟದಾಗ ಸಿಕ್ಕಾಪಟ್ಟೆ ಆಗ್ಯಾವ್ರಿ. ಎಲ್ಲ ಮೆಕ್ಕಿ ತೆನಿ ಬಂದುಬಿಟ್ಟದ್ರಿ. ಈಗ ಇನ್ನೊಂದು 15 ದಿನ ಆದ ಕೂಡಲೇ ಮತ್ತೆ ಕಾಳು ಜಾಸ್ತಿ ಬಲಿತಪ್ಪ ಅಂದ್ರೆ ಆಮೇಲೆ ತಿಲ್ಲಕ್ಕೆ ಬರೋಂಗಿಲ್ಲ ಅಂಥೇಳಿ ಒಂದಿನ ತೋಟದಾಗ ಕುದಿಸಿದ್ನು. ಅವತ್ತು ಗುರುವಾರ ರಾತ್ರಿ ಕೂಡ ಕುದಿಸಿದ್ದೇವೆ ರೀ. ಅದನ್ನು ಮೆಕ್ಕಿ ತೆನಿ ಕುದಿಸಿದೆ. ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ರೀ. ಹಾಗೆ ಏನೆಲ್ಲ ಆಯಿತು ಇವತ್ತಿನ ಡೇ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ಗೋಧಿ ನೋಡಿರಿ ಎಷ್ಟು ಗೋಧಿ ಕೊಟ್ಟಾರ ಅವ್ರಂತ ತೋರಿಸ್ನಲ್ಲ ನಿಮ್ಗೆ. 1 ಪಿಸು ಆಗೋಷ್ಟು ಕಮ್ಮಿ ಅಂದ್ರೆ 50 kg ಮೇಲೆ ಆಗ್ತಾವತ್ತ ನನಗೆ ಅನ್ಸ್ಲಾಗ್ತದ್ರಿ. ಯಾಕಂದ್ರೆ ಮೊದಲಿಗೆ ಅವ್ರ ಬಳಿ ಹೋಗ್ಬೇಕನ್ನೋ ಪ್ಲ್ಯಾನೇ ಇರಲಿಲ್ಲ ರೀ. ನಾವು ಡೈರೆಕ್ಟ್ ಸಿರಿಸೈಡ್ಕಂದ್ರೆ ಡೈರೆಕ್ಟ್ ಹಿಂಗೆ ಸುತ್ತಾಯ್ದು ಹೋದ್ರೆ ದೂರ ಆಗುತ್ತೆ ಅಂತೇಳಿ ಈ ನಡ್ಬರ್ಕ್ ಇನ್ನೊಂದು ಹಾದಿ ಅಂತ ಇರ್ತಾವೆ ನೋಡಿರಿ. ನಡ್ಬರ್ಕಿನ ಹಾದಿ ಹೋಗ್ಬೇಕಂತೇಳಿ ನಾವು ಗಣ್ಯಾರ ಮ್ಯಾಗ ಅಚಾನಕ್ಕಾಗಿ ಬರಬೇಕಾಯ್ತು. ಬರುವಾಗ ಅವ್ರ ನೆನಪಾದ್ರೆ ಗಣ್ಯಾರದವ್ರಿ ಫ್ರೆಂಡ್ಸ್. ಅವ್ರ ಅಡ್ರೆಸ್ಸ ಕೋರಿ ಅಂಥೇಳಿ. ಯಾರಾದರೂ ನೀವು ಗಣ್ಯಾರದಿಂದ ನೋಡ್ತಿದ್ರೆ
ತೋಟದ ಮನ್ಯಾಗ ಅದಾರ ನೋಡ್ರಿ ಕೋರಿ ಅಂಥೇಳಿ ಅವ್ರ ಅಡ್ರೆಸ್. ಅವರು ಹೆಸರು ಕೂಡ ನನಗೂ ಕೂಡ ಕ್ಲಿಯರ್ ಗೊತ್ತಿಲ್ಲ. ಅವ್ರು ಹೋಗಿ ನಮ್ಮ ಅತ್ತೆಗೆ ತುಂಬಾ ರಾಟಿ ರೀ. ಆದರೆ ಆ ಆಂಟಿ ಕೂಡ ಇರಲಿಲ್ಲ ರೀ. ಅವರು ಕೂಡ ಬೇರೆ ಊರಿಗೆ ಅವ್ರು ಇನ್ನೊಂದು ಕೆಲಸದ ಕಾರಣಕ್ಕಾಗಿ ಆಂಟಿ ಇರಲಿಲ್ಲ. ಅವ್ರ ಮನೇಲಿ ಅವ್ರ ಸ್ವಸ್ಥರಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಹಾಗೆ ಅಂಕಲರಾಗಿರ್ಬೋದು ತುಂಬಾ ಖುಷಿಯಿಂದ ಮಾತಾಡ್ಸಿದ್ರು. ಏನೋ ನಮಗೂ ಅವ್ರಿಗೆ ತುಂಬ ವರ್ಷಗಳಿಂದ ಪರಿಚಯ ಇದೆ ಅನ್ನೋ ರೀತಿ ಮಾತಾಡ್ಸಿದ್ರಿ ಫ್ರೆಂಡ್ಸ. ಯಾಕಂದ್ರೆ ಮಾತಿನಾಗ ಇರ್ತದೆ ನೋಡ್ರಿ, ಯಾರು ಏನು ಕೊಟ್ಟಿದ್ದು ಮಾಡಿದ್ದು ಹಿಂಗಂಗಿಲ್ರಿ. ಆದ್ರೆ ಮಾತೊಂದು ರುಚಿ ಇರ್ತಲ್ರಿ, ಅದೇ ಒಳ್ಳೇದಂತ ನಾ ಅನ್ಕೋತೀನಿ ರೀ. ಯಾಕಂದ್ರೆ ನಮ್ಮ ಅತ್ತಿಗೆ ಅವರಿಗೆ ಪರಿಚಯ ಆದ್ರೆ ನಮಗೂ ಕೂಡ ಪರಿಚಯ ಇಲ್ಲ. ಅವ್ರ ಸೊಸೆ ಅಂದ್ರೆ ಆದ್ರೆ ನಮ್ಮ ಅತ್ತಿಗೆ ಅವ್ರ ಸೊಸೆಯವ್ರು ಕೂಡ ಗೊತ್ತಿಲ್ಲ ರೀ. ಯಾಕಂದ್ರೆ ಈಗ ಅವ್ರು ಮೊದಲು ಪುಣಾದಾಗ ಇರೋದು ಪರಿಚಯ ರೀ. ಅವ್ರ ಸೊಸೆಯಂದ್ರು ಬಂದು ಈಗಷ್ಟೇ ರೀಸೆಂಟಾಗಿ ಮದುವೆ ಆಗಿರ್ಬೋದು ಅನ್ಸುತ್ತೆ. ಇಬ್ಬರಿಗೆ 2 ಮಕ್ಳು ಅದಾರ, ಇನ್ನೊಬ್ರಿಗೆ ಮಕ್ಕಳು ಕೂಡ ಇಲ್ಲ, ಇನ್ನೂ ಸಣ್ಣವ್ರು ಅದಾರ. ಅವರು ಕೂಡ ತುಂಬ ಖುಷಿಯಿಂದ ನಮ್ಮ ಅತ್ತೆಯವ್ರಿಗೆ ಹಚ್ಕೊಂಡು ಅತ್ತೆ ಮಾತಾಡ್ಸೋರು. ನಮ್ಗೆ ಅಕ್ಕ ಅಂತೇಳಿ ಮಾತಾಡಿಸಿ ನಮಗೂ ಕೂಡ ಹೋದವ್ರಿಗೆ ಚಹಾ ನಾಷ್ಟ ಮಾಡ್ತೀನಿ ಅಂದರೆ. ಆದರೆ ನಾವು ಊರಂದು ಗಣ್ಯಾರ್ಕ ನಮ್ಮೂರಿಗೆ ತುಂಬಾ ಸಮೀಪ ಆಗುತ್ತೆ ರೀ. ಅದೇ ಜಸ್ಟ್ ಊಟ ಮಾಡಿಕೊಂಡು ಬಂದಿದ್ದೆವು. ಅವರೆಲ್ಲ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಊಟ ಮಾಡಿರಿ, ನಾವು ಲಕ್ಷ್ಮೀ ಪೂಜೆ ಮಾಡಿ ಅಂತೇಳಿ. ಅದೆಲ್ಲ ವಿಡಿಯೋ ಕ್ಲಿಪ್ ತೊಗೋಬೇಕಾಗೈತೆ ರೀ ಫ್ರೆಂಡ್ಸ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಮೊಬೈಲ್ ಸ್ಟೋರೇಜ್ ಸಲುವಾಗಿ ಯಾವುದೇ ರೀತಿ ವಿಡಿಯೋ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಯಾಕಂದ್ರೆ ಅವ್ರು ಎಷ್ಟೋ ನಮ್ಮವರೇ ನಮ್ಗೆ ಜಲ್ದಿ ಎಷ್ಟೋ ಸಾರಿ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಅವ್ರು ನೋಡ್ರಿ ಅಚಾನಕ್ ಹೋಗಿರೋ ಆಗಿಂದಾಗಿ ನಮಗೆಲ್ಲ ಪಾನ್ ಮಾಡಿ ನಮ್ಗೆ ಹಾಗೆ ಬಟ್ಟೆ ಕೂಡ ಮಾಡಿದ್ರೆ ಫ್ರೆಂಡ್ಸ. ತೋರಿಸ್ತೀನಿ ನಿಮ್ಗೆ. ಹಳ್ಳಿಗೆ ಹೋದಾಗ ನೋಡ್ರಿ ಈ ರೀತಿ ಒಬ್ಬರ ಮನೆಗೆ ಒಬ್ಬರು ಹೋದ್ರಂತರೂ ತುಂಬಾ ಖುಷಿ ಆಗ್ತಾರೆ ನೋಡಿ ಫ್ರೆಂಡ್ಸ. ಈ ರೀತಿ ಸೀರೆ ಅದ ರೀ. ಗಳಿಗೆ ಮುರಿದು ಉಡಿಸ್ಬಿಟ್ರೆ ಬ್ಯಾಡ ಅಂದ್ರೆ ಕೇಳಿಲ್ರಿ. ಅದ್ರ ಕಲರ್ ಮಾತ್ರ ಮಸ್ತ್ ಅದ ರೀ. ಕನಕಾಂಬ್ರಿ ಕಲರ್, ಅಬಲ್ ಹೂವಿನ ಕಲರ್. ಹಾಗೆ ನನಗೆ ತುಂಬ ಬಟ್ಟೆ ಮಾಡಿದ್ರಿ. ಅಂದರೆ ಪ್ಯಾಂಟ್ ಶರ್ಟು, ಹಾಗೆ ಬ್ಲೌಸ್ ಪೀಸು, ಟೊಪ್ಪಿಗೆ ಅವೆಲ್ಲ ಈ ರೀತಿ ನನಗೆ ತುಂಬ ಬಟ್ಟೆ ಕೊಟ್ಟರು ನೋಡಿ ಫ್ರೆಂಡ್ಸ. ತುಂಬಾ ವಜ್ಜಿ ಅನಿಸ್ತು ನಮ್ಗೆ. ಆದರೆ ಅವರಂದ್ರೆ ಇಲ್ಲ, ಬರೋದು ಹೆಚ್ಚಲ್ಲ, ಬರೋದು ಹೆಚ್ಚು, ವಜ್ಜಿ ಅಂತ ತಿಳ್ಕೊಬೇಡ್ರಂತೆ ತುಂಬ ಇದ್ರಲಿಂದ ಮಾತಾಡಿದ್ರು ಫ್ರೆಂಡ್ಸ. ಹಾಗೆ ನಮ್ಮ ಅತ್ತೆ ಕೂಡ ಅವ್ರಿಗೆ ಕೂಡ ಸೀರೆ ಉಡಿಸೋದ್ರಿ. ನಮ್ಮ ಅತ್ತೆ ಸೀರೆ ಈ ರೀತಿ ಅದ ನೋಡ್ರಿ. ನಮ್ಮ ಅತ್ತೆ ಸೀರೆ, ಬ್ಲೌಸ್ ಪೀಸು, ಟಪ್ ಅವೆಲ್ಲ ನಮ್ಮ ಅತ್ತೆಗೆ ಹಾಕ್ಯಾರಿ ಫ್ರೆಂಡ್ಸ. ಹಾಗೆ ಬರುವಾಗ ಇಷ್ಟು ಮಾಡಿದ್ದು ವಜ್ಜೆ ಅನಿಸ್ಲಿಲ್ಲ ನಮ್ಗೆ. ಅದು ಗೋಧಿ ಕೊಟ್ಟಿದ್ದು ತುಂಬಾ ವಜ್ಜೆ ಅನಿಸ್ತು. ಆದರೂ ಕೂಡ ಅವರು ಏನೋ ಒಂದು ರೀತಿಯಿಂದ ಹೌಶಿಲಿಂದ ಕೊಡ್ಲಾತಾರಲ್ಲ ಅಂತೇಳಿ ತೊಗೊಂಡು ಬಂದೇವ್ರು. ನಾವು ಕೂಡ ಗಾಡಿ ಒಯ್ತೀವಿ ಅಂತೇಳಿ ಎಲ್ಲ ಲಗೇಜ್ನ ಜಾಸ್ತಿ ತರಬೇಕಾಯ್ತು ಈ ಸಾರಿ. ಹಾಗೆ ಬರುವಾಗ ಸಿರ್ಸಾಟಿಂದ ನಮ್ಮ ಚಿನ್ನನ ವಿಡಿಯೋ ಅಂತೂ ತುಂಬಾ ಕ್ಯೂಟಾಗಿ ಬರ್ತಿದ್ದು. ಆದರೆ ನನ್ನ ಕಡೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಕಡೆ ಸ್ಟೋರೇಜ್ ಕಮ್ಮಿ ಇರೋ ಕಾರಣ ಯಾವುದೇ ರೀತಿ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನನ್ನ ವಿಡಿಯೋ ಖಾಲಿ ಆಗಿದಂತೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ. ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ರೂಟೀನ್ಗಿಂತ ನಾನು ಇವತ್ತಿನ ವಿಡಿಯೋದಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಡೈಲಿ ರೂಟೀನಲ್ಲಿ ನಾನು ಇಷ್ಟು ಮಾತಾಡಿರುತ್ತೆ. ಯಾಕಂದ್ರೆ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ. ಯಾರು ನಮ್ಮವರೇ ನಮಗೆ ಜಲ್ದಿ ಏನೋ ರೆಸ್ಪಾನ್ಸ್ ನಮ್ಮವ್ರು ಅಂತಂದ್ರೆ ನಂದು ಹೇಳಕತ್ತಿಲ್ಲ ರೀ ನಾನು. ನಮ್ಮದು ಓಕೆ ಫ್ಯಾಮ್ಲಿ, ನಮ್ದೇನು ಆ ರೀತಿ ಇಲ್ಲರಿ. ಆದರೆ ಕೆಲವೊಂದು ಸಾರಿ ಕೆಲವೊಬ್ರದ್ದು ಆ ರೀತಿ ಇರುತ್ತೆ ಅಂತ ನಾನು ಅನ್ಕೋತೀನಿ. ಇರ್ಬೋದೇನೋ. ಅವ್ರು ನೋಡಿದ್ರೆ ಇಷ್ಟೆಲ್ಲ ಪಾನ್ ಮಾಡಿ ನಮ್ದು ಏನೋ ಪರಿಚಯ, ಹೆಣ್ಣು ಗಂಡು ಅನ್ನೋ ಜಾತಿ ಎರಡೇ ಅನ್ಬೋದು ರೀ. ಯಾಕಂದ್ರೆ ಅವ್ರ್ಯಾರೋ ನಾವ್ಯಾರೋ ಗೊತ್ತಿಲ್ಲ. ಆದ್ರೆ ಮನುಷ್ಯರು, ಮಾನವೀಯತೆ ಅವ್ರ ಮಧ್ಯದೊಳಗೆ ನಮ್ಮ ಮಧ್ಯದೊಳಗೆ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿತ್ತು. ಅವ್ರು ಕೂಡ ಅಂದರು, ಇಲ್ಲ ನಿಮ್ಮ ಅತ್ತೆ ಮಠನೇ ಮುಗಿಬಾರ್ದಿದ್ದು, ನೀವು ಕೂಡ ಪುಣಾದಿಂದ ಬಂದ್ರೆ ಅಂದ್ರೆ ನಮ್ಮೂರಿಗೆ ಇಲ್ಲೇ ಗಣ್ಯಾರ ಬಂದಾಳ ಸಮೀಪದ, ನಮ್ಮೂರಿಗೆ ಬರ್ತಾ ಇರಿ. ಹಾಗೆ ನೀವು ಕೂಡ ಬಂದಾಳಕ್ಕೆ ಬಂದ್ರೆ ಅಂದ್ರೆ ನಮಗೊಂದು ಫೋನ್ ಮಾಡಿರಿ, ನಾವು ಕೂಡ ಬಂದು ನಿಮಗೆ ಭೇಟಿ ಆಗ್ತೀವಿ ಅಂತ ಹೇಳಿದ್ರು. ಹಾಗೆ ಅವರು ಮೊಬೈಲಲ್ಲಿ ಅವ್ರ ಸೊಸಿ ಮೊಬೈಲ್ ತೊಗೊಂಡು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಕೂಡ ವಿಡಿಯೋ ನೋಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಬಂದೆ. ನೀವು ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಾ ಇದ್ರೆ ಸಿಸ್ಟರ್ಸ್ ಅಂದರೆ ತಂಗಿಗಳಿದ್ದೀರಿ, ಅವರು ಇಬ್ಬರು ಕೂಡ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ಗಣಿಯಾರಂತೆ ಕಮೆಂಟ್ ಹಾಕಿ. ನನಗೂ ಕೂಡ ಖುಷಿ ಆಗುತ್ತೆ ನಾನು ವಿಡಿಯೋ ನೀವು ನೋಡ್ತಿದ್ರೆ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಮತ್ತು ಮುಂದಿನ ಲಾಗಲ್ಲೂ ಸಿಗೋಣ. ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ. ಯಾಕಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ನನಗೆ ಸಂಜೆ ಟೈಮಲ್ಲಿ ರೂಟೀನ. ಈ ಮಧ್ಯಾಹ್ನ ಮಟ್ಟ ಈಗ 4 ಗಂಟೆ ಆಯ್ತು ರೀ. ಎಲ್ಲ ಕ್ಲೀನಿಂಗ್ ಕೆಲಸ ಊಟ ಮುಗಿಸ್ಕೊಂಡು ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ ರೀ. ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಫ್ರೆಂಡ್ಸ. ಧನ್ಯವಾದಗಳು.